ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಸಾಯಿ ಭಕ್ತರೆಲ್ಲರಿಗೂ ಸಹ ನನ್ನ ನಮಸ್ಕಾರಗಳು. ಈ ದಿನ ಬಾಬಾರವರು ತುಂಬಾ ಇಷ್ಟಪಟ್ಟು ತಿನ್ನುತ್ತಿದ್ದ ಪದಾರ್ಥಗಳ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ಸ್ನೇಹಿತರೆ, ನನ್ನ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಾಯಿಬಾಬಾರವರ ಪ್ರೀತಿ ಭಕ್ತರು ಗಳಿಸಬೇಕೆಂದರೆ ಮತ್ತು ಸಾಯಿಬಾಬಾ ಸಂತೋಷವಾಗಿ ಭಕ್ತರ ಭಕ್ತಿಯನ್ನು ಸ್ವೀಕರಿಸಬೇಕೆಂದರೆ ಸಾಯಿಬಾಬಾರವರಿಗೆ ಏನು ಇಷ್ಟ ಎಂದು ಭಕ್ತರು ತಿಳಿದುಕೊಳ್ಳಬೇಕು ಮತ್ತು ಅವುಗಳನ್ನು ಪ್ರತಿನಿತ್ಯ ಸಮರ್ಪಿಸಬೇಕು. ಹಾಗಾದರೆ ಮಹಾತ್ಮರಿಗೂ ಸಹ ಇಷ್ಟವಾಗಿರುವುದು ಮತ್ತು ಇಷ್ಟವಾಗಿಲ್ಲದಿರುವುದು ಇರುತ್ತದೆಯೇ ಎನ್ನುವುದಾದರೆ ಆ ಥರ ಯಾವುದೂ ಇರುವುದಿಲ್ಲ. ಮೊದಲು ಬಾಬಾ ಅವರು ಹಸುಗಳು ಕುಡಿಯುತ್ತಿದ್ದ ನೀರನ್ನೇ ಕುಡಿಯುತ್ತಿದ್ದರಂತೆ. ತಮ್ಮ ಆಹಾರವನ್ನು ಭಿಕ್ಷೆ ಬೇಡಿ ತಂದು ಸ್ವೀಕರಿಸುತ್ತಿದ್ದರಂತೆ. ಹಾಗಾದ್ರೆ ಮಹಾತ್ಮರು ಕೆಲವರ ಮೇಲೆ ಪ್ರತ್ಯೇಕ ಇಷ್ಟಪಡಲು ಕಾರಣ ಭಕ್ತರ ಪ್ರೀತಿ. ನಾವು ಪ್ರೀತಿಯಿಂದ ಏನನ್ನೇ ಅರ್ಪಿಸಿದರೂ ಅದನ್ನು ಬಾಬಾ ತಿನ್ನುತ್ತಾರೆ. ಆದರೆ ಸಾಯಿಬಾಬಾ ಅವರನ್ನು ಪ್ರತ್ಯಕ್ಷವಾಗಿ ನೋಡಿದ ಭಕ್ತರು ಬಾಬಾ ಅವರಿಗೆ ಏನು ನಿವೇದಿಸುತ್ತಿದ್ದರು ಮತ್ತು ಬಾಬಾ ಅವರು ತುಂಬಾ ಇಷ್ಟಪಟ್ಟು ತಿನ್ನುತ್ತಿದ್ದ ಪದಾರ್ಥಗಳು ಯಾವುವು ಎಂದು ನಾವು ನೋಡುವುದಾದರೆ, ತಾತ್ಯ ಅನ್ನುವ ಭಕ್ತರು ಪ್ರತಿದಿನ ಬಾಬಾ ಅವರಿಗೆ ರೊಟ್ಟಿ, ಹಾಲು, ಮುದ್ದೆ, ಬೆಲ್ಲ, ಕಿಚಡಿ ಇವುಗಳನ್ನು ನಿವೇದಿಸುತ್ತಿದ್ದರಂತೆ. ಅದನ್ನು ಬಾಬಾ ಅವರು ತುಂಬಾ ಇಷ್ಟಪಟ್ಟು ತಿನ್ನುತ್ತಿದ್ದರಂತೆ. ಅದೇ ತರ ಪ್ರತಿದಿನ ಮಧ್ಯಾಹ್ನ ಲಕ್ಷ್ಮೀಬಾಯಿ ಸಿಂಧೆ ಎಂಬ ಮಹಿಳೆಯು ಶಾವಿಗೆ ಪಾಯಸವನ್ನು ನಿವೇದಿಸುತ್ತಿದ್ದರಂತೆ. ಅದನ್ನು ಬಾಬಾ ಅವರು ತುಂಬಾ ಇಷ್ಟಪಟ್ಟು ತಿನ್ನುತ್ತಿದ್ದರಂತೆ. ಇದರಿಂದ ಬಾಬಾ ಅವರಿಗೆ ಶಾವಿಗೆ ಪಾಯಸ ಎಂದರೆ ಇಷ್ಟ ಎಂದು ನಾವು ತಿಳಿದುಕೊಳ್ಳಬಹುದು. ಒಂದು ದಿನ ಬಾಬಾರವರು ಶಿರಡಿಯಲ್ಲಿ ಒಬ್ಬ ಮಹಿಳೆಯ ಕನಸಿನಲ್ಲಿ ಕಾಣಿಸಿಕೊಂಡು ನನಗೆ ಕಿಚಡಿಯನ್ನು ನಿವೇದಿಸುವು ಎಂದರಂತೆ. ಮರುದಿನ ಮುಂಜಾನೆ ಆ ಮಹಿಳೆಯು ಕಿಚಡಿಯನ್ನು ತಯಾರಿಸಿ ಬಾಬಾ ಅವರಿಗೆ ನಿವೇದಿಸಲು ಮಸೀದಿಗೆ ಬಂದರಂತೆ. ಆದರೆ ಅದಾಗಲೇ ಬಾಬಾರವರು ಊಟಕ್ಕೆ ಕುಳಿತಿದ್ದರಂತೆ. ತೆರೆ ಹಾಕಿದಾಗ ಯಾರಿಗೂ ಒಳಗೆ ಹೋಗಲು ಅನುಮತಿ ಇರಲಿಲ್ಲವಂತೆ. ಆದರೆ ಆ ಮಹಿಳೆಯು ಧೈರ್ಯದಿಂದ ಮುಂದೆ ಹೋಗಿ ಬಾಬಾ ಅವರಿಗೆ ಕಿಚಡಿಯನ್ನು ನಿವೇದಿಸಿದರಂತೆ. ಇದನ್ನು ಬಾಬಾರವರು ತುಂಬಾ ಇಷ್ಟಪಟ್ಟು ತಿಂದರಂತೆ. ಇದರಿಂದ ಬಾಬಾ ಅವರಿಗೆ ಕಿಚಡಿ ಎಂದರೆ ತುಂಬಾ ಇಷ್ಟ ಎಂದು ನಾವು ತಿಳಿದುಕೊಳ್ಳಬಹುದು. ಗುರುವಾರವನ್ನು ವಿಶೇಷವಾಗಿ ಶಿರಡಿ ಸಾಯಿ ಬಾಬಾರವರ ದಿನವೆಂದೇ ಹೇಳಲಾಗುತ್ತದೆ ಮತ್ತು ಅಂದು ಅವರಿಗೆ ಕೆಲವು ಆಹಾರ ಪದಾರ್ಥಗಳನ್ನು ಅರ್ಪಿಸುವುದರಿಂದ ಭಕ್ತರ ಪಾಪಗಳು ನಿವಾರಣೆಯಾಗುತ್ತವೆ ಎನ್ನುವ ಉಲ್ಲೇಖವಿದೆ. ಶಿರಡಿ ಬಾಬಾರವರಿಗೆ ಈ ಆಹಾರ ಪದಾರ್ಥಗಳನ್ನು ಅರ್ಪಿಸುವುದು ಮಾತ್ರವಲ್ಲ, ಸಾಯಿ ಬಾಬಾರವರ ಆಶೀರ್ವಾದ ಪಡೆಯಲು ನಾವು ಅದನ್ನು ಸೇವಿಸುವುದು ಅನಿವಾರ್ಯ. ಶಿರಡಿ ಬಾಬಾರವರಿಗೆ ಏನೆಲ್ಲ ಅರ್ಪಿಸಬೇಕು ಗೊತ್ತಾ? ಗುರುವಾರದಂದು ಪಾಲಕ್ ಸೊಪ್ಪಿನಿಂದ ಮಾಡಿರುವಂತಹ ಯಾವುದೇ ಆಹಾರ ಪದಾರ್ಥವನ್ನು ಬಾಬಾರವರಿಗೆ ಅರ್ಪಿಸುವುದರಿಂದ ನೀವು ಬಾಬಾರವರ ಕೃಪೆಗೆ ಪಾತ್ರರಾಗುವಿರಿ. ಬಾಬಾರವರು ಪಾಲಕ್ ಸೊಪ್ಪಿನಿಂದ ಮಾಡಿರುವಂತಹ ಸಾರಿನ ಜೊತೆಗೆ ರೊಟ್ಟಿಯನ್ನು ತುಂಬಾ ಇಷ್ಟಪಟ್ಟು ತಿನ್ನುತ್ತಿದ್ದರಂತೆ. ಅದೇ ತರಹ ಬಾಬಾರವರು ತುಂಬಾ ಇಷ್ಟಪಟ್ಟು ತಿನ್ನುತ್ತಿದ್ದಂತಹ ಸಿಹಿ ತಿನಿಸು ಎಂದರೆ ಅಲ್ವಾ. ಸಾಯಿ ಬಾಬಾರವರಿಗೆ ಅಲ್ವಾ ಎಂದರೆ ಅಚ್ಚುಮೆಚ್ಚು. ಹಿಟ್ಟು ಅಥವಾ ರವೆಯಿಂದ ಮಾಡಿರುವಂತಹ ಹಲ್ವಾವನ್ನು ಬಾಬಾರವರಿಗೆ ಸಮರ್ಪಿಸುವುದರಿಂದ ನೀವು ಬಾಬಾರವರ ಕೃಪೆಗೆ ಪಾತ್ರರಾಗುವಿರಿ. ಅದೇ ತರಹ ಬಾಬಾ ಅವರಿಗೆ ರವಾ ಕೇಸರಿ ಎಂದರೆ ತುಂಬಾ ಇಷ್ಟ. ರವಾ ಕೇಸರಿಯನ್ನು ಸಹ ಬಾಬಾರವರಿಗೆ ಸಮರ್ಪಿಸುವುದರಿಂದ ನೀವು ಬಾಬಾರವರ ಕೃಪೆಗೆ ಪಾತ್ರರಾಗುವಿರಿ. ತೆಂಗಿನಕಾಯಿಯನ್ನು ಎಲ್ಲ ದೇವರಿಗೂ ಪೂಜಿಸಲು ಬಳಸಲಾಗುತ್ತದೆ. ಸಾಯಿಬಾಬಾರವರಿಗೂ ಸಹ ತೆಂಗಿನಕಾಯಿಯನ್ನು ಅರ್ಪಿಸುವುದು ಅವರ ಆಶೀರ್ವಾದವನ್ನು ನಿಮ್ಮ ಮೇಲೆ ಸದಾ ಇರುವಂತೆ ಮಾಡುತ್ತದೆ. ಸಾಯಿಬಾಬಾರವರಿಗೆ ಗುಲಾಬಿ ಹೂಗಳೆಂದರೆ ತುಂಬಾ ಇಷ್ಟ. ಗುಲಾಬಿ ಹೂಗಳಿಂದ ಮಾಡಿರುವಂತಹ ಮಾಲೆಗಳನ್ನು ಬಾಬಾರವರಿಗೆ ಅರ್ಪಿಸುವುದರಿಂದ ನೀವು ಬಾಬಾರವರ ಕೃಪೆಗೆ ಪಾತ್ರರಾಗುವಿರಿ. ಅದೇ ತರಹ ಬಾಬಾರವರಿಗೆ ಗೋಧಿಯಿಂದ ಮಾಡಿರುವಂತಹ ಕಿಚಡಿ ಆಗಲಿ
ಅಥವಾ ಗೋಧಿಯಿಂದ ಮಾಡಿರುವಂತಹ ಹಲ್ವಾ ಆಗಲಿ ಸಮರ್ಪಿಸುವುದರಿಂದ ನೀವು ಬಾಬಾರವರ ಕೃಪೆಗೆ ಪಾತ್ರರಾಗುವಿರಿ. ಒಂದು ವೇಳೆ ನಿಮ್ಮ ಹತ್ತಿರ ಬಾಬಾರವರಿಗೆ ನಿವೇದಿಸಲು ಏನೂ ಇಲ್ಲವಾದರೂ ಒಂದು ಲೋಟ ನೀರನ್ನೇ ನೀವು ಭಕ್ತಿಪೂರ್ವಕವಾಗಿ ಬಾಬಾರವರಿಗೆ ನಿವೇದಿಸಿದರೆ ಬಾಬಾರವರು ಅದನ್ನು ಸ್ವೀಕರಿಸುತ್ತಾರೆ. ಅದೇ ತರಹ ನಾವು ಬಾಬಾರವರಿಗೆ ಎಲ್ಲ ರೀತಿಯ ಸಿಹಿ ಹಣ್ಣುಗಳನ್ನು ನಿವೇದಿಸಬಹುದು. ಈ ಮೇಲಿನ ಎಲ್ಲ ಪದಾರ್ಥಗಳಲ್ಲಿಯೂ ಯಾವುದೇ ಒಂದು ವಸ್ತುವನ್ನು ನೈವೇದ್ಯವಾಗಿ ಅರ್ಪಿಸುವುದರಿಂದ ಪೂಜೆಯ ಫಲವನ್ನು ಪಡೆಯಲು ಸಹಕಾರಿಯಾಗುತ್ತದೆ. ನಾವು ಬಾಬಾರವರಿಗೆ ಏನನ್ನೇ ಅರ್ಪಿಸಿದರೂ ಸಹ ಅದನ್ನು ಭಕ್ತಿಪೂರ್ವಕವಾಗಿ ಅರ್ಪಿಸಿದರೆ ಮಾತ್ರ ಬಾಬಾರವರು ಸ್ವೀಕರಿಸುತ್ತಾರೆ.